RSS ಬ್ಯಾನ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದು ಸಂವಿಧಾನ ಬಾಹಿರ. ಪ್ರಿಯಾಂಕ್ ಖರ್ಗೆ ಸುಳ್ಳು ದ್ವೇಷದ ಆಪಾದನೆಯನ್ನ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ MLC CT ರವಿ ವಾಗ್ದಾಳಿ ನಡೆಸಿದ್ದಾರೆ. ಸಂವಿಧಾನಾತ್ಮಕವಾಗಿ RSS ಶಾಖೆ ನಡೆಸ್ತಾ ಇದ್ದೇವೆ. ಸಾರ್ವಜನಿಕ ಆಸ್ತಿ ಯಾರಪ್ಪನ ಮನೆ ಆಸ್ತಿಯಲ್ಲ. ಶಾಖೆಗೆ ಬಂದು ಸಂಘ ಏನು ಚಟುವಟಿಕೆ ಮಾಡುತ್ತೆ ಅಂತ ನೋಡಿ, ಆಮೇಲೆ ನಿರ್ಬಂಧಿಸುವಂಥ ಬಗ್ಗೆ ಮಾತಾಡಿ ಅಂತ BJP MLC CT ರವಿ ಸವಾಲು ಹಾಕಿದ್ದಾರೆ. ಅಂದರೆ ಈಗ ಶಾಖೆಗಳಿಗೆ ಬನ್ನಿ, ಅಲ್ಲಿ ಏನು ನಡೀತಾ ಇದೆ ಪರಿಶೀಲನೆ ಮಾಡಿ, ಅದಾದ ಮೇಲೆ ಬ್ಯಾನ್ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾರಿಗೂ ಕೂಡ ಇದನ್ನು ಬ್ಯಾನ್ ಮಾಡುವಂಥ ಅಧಿಕಾರ ಇಲ್ಲ ಅನ್ನುವಂಥ ಅರ್ಥದಲ್ಲಿ CT ರವಿ ಹೇಳಿದ್ದಾರೆ. ಅಧಿಕಾರ ಸಾಮಾನ್ಯ ಪ್ರಜೆಗೂ ಇದೆ, ಪ್ರಿಯಾಂಕ್ ಖರ್ಗೆ ಅವರಿಗೂ ಕೇಳುವ ಅಧಿಕಾರ ಇದೆ. ಆದರೆ ಅವರು ಯಾವ ಕಾರಣಕ್ಕೆ ಅಂತ ಆಪಾದನೆ ಇದೆಯಲ್ಲ, ಅದು ಪೂರ್ವಾಗ್ರಹ ಪೀಡಿತವಾಗಿರೋದು, ದ್ವೇಷದಿಂದ ಕೂಡಿರೋದು, ಸಂವಿಧಾನ ಬಾಹಿರವಾಗಿರೋದು ಅವರ ಆಪಾದನೆ. ಅವರು ಹೇಳಿದ್ದಾರೆ, ಶಾಲೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಮತ್ತು ಮಕ್ಕಳ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಬಿತ್ತುತ್ತಾ, ಇದು ಅವರ ಆಪಾದನೆ, ಸುಳ್ಳು ಆಪಾದನೆ, ಪೂರ್ವಾಗ್ರಹದಿಂದ ಕೂಡಿರ್ತಕ್ಕಂಥ ಆಪಾದನೆ, ದ್ವೇಷದ ಆಪಾದನೆ. ಸಂವಿಧಾನವೇ ಸಂಘಟನೆ ಕಟ್ಟೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದೆ. ಸಂವಿಧಾನಾತ್ಮಕವಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಯನ್ನು ನಡೆಸ್ತಾ ಇದೆ. ಸಾರ್ವಜನಿಕ ಸ್ಥಳ ಅನ್ನೋದೇ ಯಾರಪ್ಪನ ಆಸ್ತಿಯಲ್ಲ. ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ. ಅದು ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕ್ ಖರ್ಗೆ ತಾಕತ್ತಿದ್ರೆ ಸಂಘ ಪರಿವಾರವನ್ನು ಬ್ಯಾನ್ ಮಾಡಿ. ಹಿಂದೂಗಳ ಹತ್ಯೆಯಾದಾಗ ಎಲ್ಲಿ ಹೋಗಿತ್ತು ನಿಮ್ಮ ಪೌರುಷ? ಬೆಂಗಳೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಸಂಕಷ್ಟದ ವೇಳೆ ಸಂಘದವರು ಜೀವ ಪಣಕ್ಕಿಟ್ಟು ಹೋರಾಡ್ತಾರೆ, ಆದರೆ ಚಾಕು ಚೂರಿ ಇಟ್ಕೊಂಡವರೇ ಪ್ರಿಯಾಂಕ್ ಖರ್ಗೆಗೆ ಮುಖ್ಯ ಆಗಿದ್ದಾರೆ. ಅಭಿವೃದ್ಧಿಯಲ್ಲಿ ಕಲಬುರಗಿ ಹಿಂದಿದೆ, ಅದನ್ನು ನೋಡಿ ಫಸ್ಟು. ಇದೇ ರೀತಿ ಮುಂದುವರೆದ್ರೆ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಸಂಘ ಪರಿವಾರದ ಅಂಗಸಂಸ್ಥೆಗಳ ಬ್ಯಾನ್ ಮಾಡಿ ಸವಾಲಾಗ್ತೀನಿ. ಪ್ರಿಯಾಂಕ್ ಖರ್ಗೆ ಅವರೇ, ಸಂಘ ಪರಿವಾರ ಪ್ರಕೃತಿ ವಿಕೋಪ ಇರ್ಬೋದು ಅಥವಾ ರಾಜ್ಯದ ದೇಶದ ನಾಗರಿಕರು ಸಂಕಷ್ಟದಲ್ಲಿದ್ದಾಗ ನಮ್ಮ ಪರಿವಾರದವರು ಜೀವನವನ್ನು ಪಣಕ್ಕಿಟ್ಟು ಬೇರೆಯವರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಚಾಕು ಚೂರಿ ಚೈನು ಅವರೆಲ್ಲ ಬ್ರದರ್ಸ್. ಯಾರು ದೇಶದ್ರೋಹಿಗಳಿದ್ದಾರೆ ಅಂಥವ್ರನ್ನ ಬ್ಯಾನ್ ಮಾಡೋಕ್ಕೆ ಹೇಳ್ರಿ. ಯಾಕೆಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದೀರಾ. ಸಂಘ ಪರಿವಾರ ಯಾವತ್ತೂ ನಿಸ್ವಾರ್ಥ ಸೇವೆಯನ್ನು ಮಾಡ್ತದೆ. ಇವರು ಬ್ಯಾನ್ ಮಾಡಬೇಕಂತ ಹೇಳ್ತಾರಲ್ಲ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆ ಬ್ಯಾನ್ ವಿಚಾರ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಜುಜುಬಿ ಬೆದರಿಕೆ ಎಲ್ಲಿಯೂ ನಡೆಯಲ್ಲ. ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ನರಸಿಂಹರಾವ್ ಕಾಲದಲ್ಲಿ RSS ಅನ್ನು ಬ್ಯಾನ್ ಮಾಡೋಕ್ಕಾಗಿಲ್ಲ. RSS ಬ್ಯಾನ್ ಮಾಡೋದಲ್ಲ, ಅವರೇ ಬ್ಯಾನ್ ಆಗಿ ಹೋದರು. ದೇಶದಲ್ಲಿ 65% ಜನ ಸಂಘ ಪರಿವಾರದ ನಿಲುವನ್ನು ಒಪ್ಪಿದ್ದಾರೆ. ನಿಮ್ಮ ಜುಜುಬಿ ಬೆದರಿಕೆ ಎಲ್ಲೂ ಕೂಡ ನಡೆಯೋದಿಲ್ಲ. ಕೇರಳದಲ್ಲಿ PFI ಜೊತೆಗೆ ನಿಮ್ಮ ಹೊಂದಾಣಿಕೆ ನಡೀತಾ ಇದೆ. ನಕಲಿ ಗಾಂಧಿಯವರಿಗೆ ಮುಸ್ಲಿಂ ಲೀಗ್ ಆದರೆ ಓಕೆ, ಬಾಂಬ್ ಹಾಕಿದವರು ಇವರಿಗೆ ಬ್ರದರ್ಸು, ದೇಶ ಕಟ್ಟೋರಾದರೆ ಇವರಿಗೆ ಬೇಡ ಅಂತ ಜೋಶಿ ಕಿಡಿಕಾರಿದ್ದಾರೆ. ಬಹುಮತ ಇದ್ದಾಗ ಪಂಡಿತ್ ನೆಹರು ಆದಿಯಾಗಿ ಇಂದಿರಾ ಗಾಂಧಿ, ಆ ಟೈಮ್ದಲ್ಲಿ ನೋ ಡೌಟ್ ಪೊಲಿಟಿಕಲಿ ಶಿ ವಾಸ್ ಪವರ್ಫುಲ್. ಇಂದಿರಾ ಗಾಂಧಿ, ನೆಹರು, ಸೋನಿಯಾ ಗಾಂಧಿ ಅಂದರೆ ಸೋನಿಯಾ ಗಾಂಧಿ ಇತ್ತೀಚೆಗೆ, ಅದರ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನರಸಿಂಹರಾವ್ ಕಾಲದಲ್ಲಿ ಎಲ್ಲ ಟೈಮ್ದಲ್ಲಿಯೂ ಬ್ಯಾನ್ ಮಾಡ್ತೀವಿ. ನೆಹರು ಅಂತ ಏನು ಹೇಳಿದ್ರು, ಐ ವಿಲ್ ನಾಟ್ ಅಲೋ ಎನ್ ಇಂಚ್ ಆಫ್ ಲ್ಯಾಂಡ್ ಇನ್ ಇಂಡಿಯಾ ಫಾರ್ ಟು ವೈಟ್ ದಿ ಭಗವಾ ಫ್ಲಾಗ್ ಅಂತ ಹೇಳಿದ್ರು. ಐ ವಿಲ್ ಕರ್ಬ್ ದಿಸ್ RSS ಅಂತ ಹೇಳಿದ್ರು. RSS ಕರ್ಬ್ ಮಾಡೋದಿಲ್ಲ.